BGS ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಟ್ರೀಟ್ಮೆಂಟ್ನಲ್ಲಿದ್ದಾರೆ. ಅವ್ರಿಗೆ ಈಗ ಮಧ್ಯಂತರ ಬೇಲ್ ಮುಗಿತಾ ಬರ್ತಾ ಇದೆ. ಇರೋದು ಇನ್ನು ಎರಡೇ ದಿನ ಬಾಕಿ. ಅಷ್ಟರಲ್ಲಿ ನೋಡಿ, ನಾಳೆ ವಿಚಾರಣೆ ನಡೆಯುತ್ತೆ. ಯಾವ ಥರ ಅಂತಂದರೆ, ಈಗ ಆಲ್ರೆಡಿ ದರ್ಶನ್ ಪರ ವಕೀಲರು CV ನಾಗೇಶರು ಪ್ರಬಲವಾಗಿ ವಾದವನ್ನು ಮಂಡಿಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ತಮ್ಮ ಕಕ್ಷಿದಾರನಿಗೆ ಜಾಮೀನು ಕೊಡಬೇಕು ಅಂತೇಳಿ. ಇದಕ್ಕೆ ಪ್ರತಿವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಆಕ್ಷೇಪಣೆಯ ವಾದವನ್ನು ಮಾಡ್ತಿದ್ದಾರೆ SPP ಪ್ರಸನ್ನ ಕುಮಾರ್ ಅವರು. ಯಾವ ಕಾರಣಕ್ಕೋಸ್ಕರ? ರೆಗ್ಯುಲರ್ ಬೇಲ್ಗೋಸ್ಕರ. ಒಂದು ವೇಳೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಆಗಿರುವಂಥ ದರ್ಶನ್ ಅವ್ರಿಗೆ ಒಂದು ರೀತಿಯಲ್ಲಿ ಬಿಗ್ ರಿಲೀಫ್ ಸಿಕ್ಕಂತಾಗುತ್ತೆ. ಒಂದು ವೇಳೆ ಇಲ್ಲೇನಾದ್ರು ರೆಗ್ಯುಲರ್ ಬೇಲಲ್ಲಿ ಏನಾದರೂ ಹಿಂದೆ ಮುಂದೆ ಆಯಿತು ಅಂತಂದರೆ, ಒಂದು ಇಂಟ್ರಮ್ ಬೇಲ್ ಇದೆಯಲ್ಲ, ಮಧ್ಯಂತರ ಬೇಲ್ ಅವಧಿ ಇದೆಯಲ್ಲ, ಅದು ಕೂಡ ನಾಡ್ದಕ್ಕೆ ಮುಕ್ತಾಯ ಆಗುತ್ತೆ. ಅದರ ವಿಚಾರಣೆ ಕೂಡ ನಾಳೆ ಕೋರ್ಟ್ನಲ್ಲಿ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ನಾಳೆ ಕೋರ್ಟ್ನಲ್ಲಿ ಏನೆಲ್ಲಾಗುತ್ತೆ, ಈ ವರದಿ ನೋಡ್ಕೊಂಬನ್ನಿ. ದರ್ಶನ್ಗೆ ನಾಳೆಯಾದರೂ ಸಿಗುತ್ತಾ ಬೇಲ್? ಕೋರ್ಟ್ನಲ್ಲಿ ವಾದ ಮಾಡಲಿರುವ SPP. ರೆಗ್ಯುಲರ್ ಬೇಲ್ಗಾಗಿ ತುದಿಗಾಲಲ್ಲಿ ನಿಂತಿರೋ ದರ್ಶನ್ಗೆ ಆತಂಕದ ಜೊತೆ ಟೆನ್ಷನ್ ಕೂಡ ಹೆಚ್ಚಾಗಿದೆ. ಇತ್ತ ಆಪರೇಷನ್ ಅಸ್ತ್ರ ಅಥವಾ ವಾಪಸ್ ಜೈಲಿಗೆ ಹೋಗುವ ಭೀತಿ. ಹೀಗಿರುವಾಗ ನಾಳೆ ಕೋರ್ಟಲ್ಲಿ ಏನಾಗಲಿದೆ ಅನ್ನೋ ಕುತೂಹಲ ಹೆಚ್ಚಿದೆ. ಶುಕ್ರವಾರ ವಾದ ಮಾಡಿದ SPP ಪ್ರಸನ್ನ ಕುಮಾರ್ ಒಂದಿಷ್ಟು ಪ್ರಬಲವಾದ ಪಾಯಿಂಟ್ಸ್ ಕೋರ್ಟ್ ಮುಂದಿಟ್ಟು ದರ್ಶನ್ಗೆ ಮಧ್ಯಂತರ ಬೇಲ್ ರದ್ದು ಮಾಡುವಂತೆ ಒತ್ತಾಯಿಸಿದರು. ಬಳಿಕ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದ್ದು ನಾಳೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಹೇಗಿತ್ತು SPP ಪ್ರಬಲವಾದ? ದರ್ಶನ್ಗೆ ಜಾಮೀನು ನೀಡದಂತೆ ಪ್ರಸನ್ನ ಕುಮಾರ್ ಪ್ರಬಲವಾದ ಮಂಡಿಸಿದ್ದಾರೆ. ಕಳೆದ 5 ವಾರಗಳಿಂದ ದರ್ಶನ್ ಆಪರೇಷನ್ ಮಾಡಿಸಿಕೊಂಡಿಲ್ಲ. ತಕ್ಷಣ ಆಪರೇಷನ್ ಆಗದೇ ಇದ್ರೆ ಲಕ್ವಾ ಹೊಡೆಯುತ್ತೆ ಅಂತ ನವೆಂಬರ್ 6ರಂದು ವರದಿ ಕೊಟ್ಟಿದ್ರು. ಆರೋಪಿ ಶಸ್ತ್ರಚಿಕಿತ್ಸೆಗೆ ರೆಡಿಯಾಗಿದ್ರು ಅಂತ ವರದಿ ನೀಡಿದ್ರು. ಆದರೆ ವರದಿಯಲ್ಲಿ ಆಪರೇಷನ್ ಬಗ್ಗೆ ಮಾಹಿತಿ ನೀಡಿಲ್ಲ ಅಂತ CV ನಾಗೇಶ್ ವಾದಕ್ಕೆ SPP ಕೌಂಟರ್ ಅಟ್ಯಾಕ್ ಮಾಡಿದ್ರು. ಫೆಬ್ರವರಿಯಲ್ಲಿ ಪವಿತ್ರಾಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ರು, ಆದರೆ ಅವನ ನಂಬರ್ ಬ್ಲಾಕ್ ಮಾಡಿರಲಿಲ್ಲ. ಸತ್ವಾ ಅಪಾರ್ಟ್ಮೆಂಟ್ ಬಳಿ ರೇಣುಕಾ ಮೃತದೇಹ ಪತ್ತೆಯಾಗಿತ್ತು. ಸತ್ವಾ ಗೇಟ್ ಬಳಿ ಆರೋಪಿಗಳ ಕಾರು ಬಂದ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿದೆ. ದರ್ಶನ್ಗೆ ನಾಳೆ ಶುಭವಾಗುತ್ತಾ ಅಥವಾ ಮತ್ತೆ ಕಂಟಕ ಎದುರಾಗಲಿದೆಯಾ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. BGS ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಟ್ರೀಟ್ಮೆಂಟ್ನಲ್ಲಿದ್ದಾರೆ. ಅವ್ರಿಗೆ ಈಗ ಮಧ್ಯಂತರ ಬೇಲ್ ಮುಗಿತಾ ಬರ್ತಾ ಇದೆ. ಇರೋದು ಇನ್ನು ಎರಡೇ ದಿನ ಬಾಕಿ. ಅಷ್ಟರಲ್ಲಿ ನೋಡಿ, ನಾಳೆ ವಿಚಾರಣೆ ನಡೆಯುತ್ತೆ. ಯಾವ ಥರ ಅಂತಂದರೆ, ಈಗ ಆಲ್ರೆಡಿ ದರ್ಶನ್ ಪರ ವಕೀಲರು CV ನಾಗೇಶರು ಪ್ರಬಲವಾಗಿ ವಾದವನ್ನು ಮಂಡಿಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ತಮ್ಮ ಕಕ್ಷಿದಾರನಿಗೆ ಜಾಮೀನು ಕೊಡಬೇಕು ಅಂತೇಳಿ. ಇದಕ್ಕೆ ಪ್ರತಿವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಆಕ್ಷೇಪಣೆಯ ವಾದವನ್ನು ಮಾಡ್ತಿದ್ದಾರೆ SPP ಪ್ರಸನ್ನ ಕುಮಾರ್ ಅವರು. ಯಾವ ಕಾರಣಕ್ಕೋಸ್ಕರ? ರೆಗ್ಯುಲರ್ ಬೇಲ್ಗೋಸ್ಕರ. ಒಂದು ವೇಳೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಆಗಿರುವಂಥ ದರ್ಶನ್ ಅವ್ರಿಗೆ ಒಂದು ರೀತಿಯಲ್ಲಿ ಬಿಗ್ ರಿಲೀಫ್ ಸಿಕ್ಕಂತಾಗುತ್ತೆ. ಒಂದು ವೇಳೆ ಇಲ್ಲೇನಾದ್ರು ರೆಗ್ಯುಲರ್ ಬೇಲಲ್ಲಿ ಏನಾದರೂ ಹಿಂದೆ ಮುಂದೆ ಆಯಿತು ಅಂತಂದರೆ, ಒಂದು ಇಂಟ್ರಮ್ ಬೇಲ್ ಇದೆಯಲ್ಲ, ಮಧ್ಯಂತರ ಬೇಲ್ ಅವಧಿ ಇದೆಯಲ್ಲ, ಅದು ಕೂಡ ನಾಡ್ದಕ್ಕೆ ಮುಕ್ತಾಯ ಆಗುತ್ತೆ. ಅದರ ವಿಚಾರಣೆ ಕೂಡ ನಾಳೆ ಕೋರ್ಟ್ನಲ್ಲಿ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ನಾಳೆ ಕೋರ್ಟ್ನಲ್ಲಿ ಏನೆಲ್ಲಾಗುತ್ತೆ, ಈ ವರದಿ ನೋಡ್ಕೊಂಬನ್ನಿ. ದರ್ಶನ್ಗೆ ನಾಳೆಯಾದರೂ ಸಿಗುತ್ತಾ ಬೇಲ್? ಕೋರ್ಟ್ನಲ್ಲಿ ವಾದ ಮಾಡಲಿರುವ SPP. ರೆಗ್ಯುಲರ್ ಬೇಲ್ಗಾಗಿ ತುದಿಗಾಲಲ್ಲಿ ನಿಂತಿರೋ ದರ್ಶನ್ಗೆ ಆತಂಕದ ಜೊತೆ ಟೆನ್ಷನ್ ಕೂಡ ಹೆಚ್ಚಾಗಿದೆ. ಇತ್ತ ಆಪರೇಷನ್ ಅಸ್ತ್ರ ಅಥವಾ ವಾಪಸ್ ಜೈಲಿಗೆ ಹೋಗುವ ಭೀತಿ. ಹೀಗಿರುವಾಗ ನಾಳೆ ಕೋರ್ಟಲ್ಲಿ ಏನಾಗಲಿದೆ ಅನ್ನೋ ಕುತೂಹಲ ಹೆಚ್ಚಿದೆ. ಶುಕ್ರವಾರ ವಾದ ಮಾಡಿದ SPP ಪ್ರಸನ್ನ ಕುಮಾರ್ ಒಂದಿಷ್ಟು ಪ್ರಬಲವಾದ ಪಾಯಿಂಟ್ಸ್ ಕೋರ್ಟ್ ಮುಂದಿಟ್ಟು ದರ್ಶನ್ಗೆ ಮಧ್ಯಂತರ ಬೇಲ್ ರದ್ದು ಮಾಡುವಂತೆ ಒತ್ತಾಯಿಸಿದರು. ಬಳಿಕ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದ್ದು ನಾಳೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಹೇಗಿತ್ತು SPP ಪ್ರಬಲವಾದ?
ದರ್ಶನ್ಗೆ ಜಾಮೀನು ನೀಡದಂತೆ ಪ್ರಸನ್ನ ಕುಮಾರ್ ಪ್ರಬಲ ವಾದ ಮಂಡಿಸಿದ್ದಾರೆ. ಕಳೆದ 5 ವಾರಗಳಿಂದ ದರ್ಶನ್ ಆಪರೇಷನ್ ಮಾಡಿಸಿಕೊಂಡಿಲ್ಲ. ತಕ್ಷಣ ಆಪರೇಷನ್ ಆಗದೇ ಇದ್ರೆ ಲಕ್ವಾ ಹೊಡೆಯುತ್ತೆ ಅಂತ ನವೆಂಬರ್ 6ರಂದು ವರದಿ ಕೊಟ್ಟಿದ್ರು. ಆರೋಪಿ ಶಸ್ತ್ರಚಿಕಿತ್ಸೆಗೆ ರೆಡಿಯಾಗಿದ್ರು ಅಂತ ವರದಿ ನೀಡಿದ್ರು. ಆದರೆ ವರದಿಯಲ್ಲಿ ಆಪರೇಷನ್ ಬಗ್ಗೆ ಮಾಹಿತಿ ನೀಡಿಲ್ಲ ಅಂತ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಫೆಬ್ರವರಿಯಲ್ಲಿ ಪವಿತ್ರಾಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ರು, ಆದರೆ ಅವನ ನಂಬರ್ ಬ್ಲಾಕ್ ಮಾಡಿರಲಿಲ್ಲ. ಸತ್ವಾ ಅಪಾರ್ಟ್ಮೆಂಟ್ ಬಳಿ ರೇಣುಕಾ ಮೃತದೇಹ ಪತ್ತೆಯಾಗಿತ್ತು. ಸತ್ವಾ ಗೇಟ್ ಬಳಿ ಆರೋಪಿಗಳ ಕಾರು ಬಂದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದರ್ಶನ್ಗೆ ನಾಳೆ ಶುಭವಾಗುತ್ತಾ ಅಥವಾ ಮತ್ತೆ ಕಂಟಕ ಎದುರಾಗಲಿದೆಯಾ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. BGS ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಟ್ರೀಟ್ಮೆಂಟ್ನಲ್ಲಿದ್ದಾರೆ. ಅವ್ರಿಗೆ ಈಗ ಮಧ್ಯಂತರ ಬೇಲ್ ಮುಗಿತಾ ಬರ್ತಾ ಇದೆ. ಇರೋದು ಇನ್ನು 2 ದಿನ ಬಾಕಿ. ಅಷ್ಟರಲ್ಲಿ ನೋಡಿ, ನಾಳೆ ವಿಚಾರಣೆ ನಡೆಯುತ್ತೆ. ಯಾವ ಥರ ಅಂತಂದರೆ, ಈಗ ಆಲ್ರೆಡಿ ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶರು ಪ್ರಬಲವಾಗಿ ವಾದವನ್ನು ಮಂಡಿಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ತಮ್ಮ ಕಕ್ಷಿದಾರನಿಗೆ ಜಾಮೀನು ಕೊಡಬೇಕು ಅಂತೇಳಿ. ಇದಕ್ಕೆ ಪ್ರತಿವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಆಕ್ಷೇಪಣೆಯ ವಾದವನ್ನು ಮಾಡ್ತಿದ್ದಾರೆ SPP ಪ್ರಸನ್ನ ಕುಮಾರ್ ಅವರು. ಯಾವ ಕಾರಣಕ್ಕೋಸ್ಕರ? ರೆಗ್ಯುಲರ್ ಬೇಲ್ಗೋಸ್ಕರ. ಒಂದು ವೇಳೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಆಗಿರುವಂಥ ದರ್ಶನ್ ಅವ್ರಿಗೆ ಒಂದು ರೀತಿಯಲ್ಲಿ ಬಿಗ್ ರಿಲೀಫ್ ಸಿಕ್ಕಂತಾಗುತ್ತೆ. ಒಂದು ವೇಳೆ ಇಲ್ಲೇನಾದ್ರು ರೆಗ್ಯುಲರ್ ಬೇಲಲ್ಲಿ ಏನಾದರೂ ಹಿಂದೆ ಮುಂದೆ ಆಯಿತು ಅಂತಂದರೆ, ಒಂದು ಇಂಟ್ರಮ್ ಬೇಲ್ ಇದೆಯಲ್ಲ, ಮಧ್ಯಂತರ ಬೇಲ್ ಅವಧಿ ಇದೆಯಲ್ಲ, ಅದು ಕೂಡ ನಾಡ್ದಕ್ಕೆ ಮುಕ್ತಾಯ ಆಗುತ್ತೆ. ಅದರ ವಿಚಾರಣೆ ಕೂಡ ನಾಳೆ ಕೋರ್ಟ್ನಲ್ಲಿ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ನಾಳೆ ಕೋರ್ಟ್ನಲ್ಲಿ ಏನೆಲ್ಲಾಗುತ್ತೆ, ಈ ವರದಿ ನೋಡ್ಕೊಂಬನ್ನಿ. ದರ್ಶನ್ಗೆ ನಾಳೆಯಾದ್ರೂ ಸಿಗುತ್ತಾ ಬೇಲ್? ಕೋರ್ಟ್ನಲ್ಲಿ ವಾದ ಮಾಡಲಿರುವ ಎಸ್ಪಿಪಿ. ರೆಗ್ಯುಲರ್ ಬೇಲ್ಗಾಗಿ ತುದಿಗಾಲಲ್ಲಿ ನಿಂತಿರೋ ದರ್ಶನ್ಗೆ ಆತಂಕದ ಜೊತೆ ಟೆನ್ಷನ್ ಕೂಡ ಹೆಚ್ಚಾಗಿದೆ. ಇತ್ತ ಆಪರೇಷನ್ ಅಸ್ತ್ರ ಅಥವಾ ವಾಪಸ್ ಜೈಲಿಗೆ ಹೋಗುವ ಭೀತಿ. ಹೀಗಿರುವಾಗ ನಾಳೆ ಕೋರ್ಟಲ್ಲಿ ಏನಾಗಲಿದೆ ಅನ್ನೋ ಕುತೂಹಲ ಹೆಚ್ಚಿದೆ. ಶುಕ್ರವಾರ ವಾದ ಮಾಡಿದ ಎಸ್ಪಿಪಿ ಪ್ರಸನ್ನ ಕುಮಾರ್ ಒಂದಿಷ್ಟು ಪ್ರಬಲವಾದ ಪಾಯಿಂಟ್ಸ್ ಕೋರ್ಟ್ ಮುಂದಿಟ್ಟು ದರ್ಶನ್ಗೆ ಮಧ್ಯಂತರ ಬೇಲ್ ರದ್ದು ಮಾಡುವಂತೆ ಒತ್ತಾಯಿಸಿದರು. ಬಳಿಕ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದ್ದು ನಾಳೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಹೇಗಿತ್ತು ಎಸ್ಪಿಪಿ ಪ್ರಬಲವಾದ? ದರ್ಶನ್ಗೆ ಜಾಮೀನು ನೀಡದಂತೆ ಪ್ರಸನ್ನ ಕುಮಾರ್ ಪ್ರಬಲ ವಾದ ಮಂಡಿಸಿದ್ದಾರೆ. ಕಳೆದ 5 ವಾರಗಳಿಂದ ದರ್ಶನ್ ಆಪರೇಷನ್ ಮಾಡಿಸಿಕೊಂಡಿಲ್ಲ. ತಕ್ಷಣ ಆಪರೇಷನ್ ಆಗದೇ ಇದ್ರೆ ಲಕ್ವಾ ಹೊಡೆಯುತ್ತೆ ಅಂತ ನವೆಂಬರ್ 6ರಂದು ವರದಿ ಕೊಟ್ಟಿದ್ರು. ಆರೋಪಿ ಶಸ್ತ್ರಚಿಕಿತ್ಸೆಗೆ ರೆಡಿಯಾಗಿದ್ರು ಅಂತ ವರದಿ ನೀಡಿದ್ರು. ಆದರೆ ವರದಿಯಲ್ಲಿ ಆಪರೇಷನ್ ಬಗ್ಗೆ ಮಾಹಿತಿ ನೀಡಿಲ್ಲ ಅಂತ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಫೆಬ್ರವರಿಯಲ್ಲಿ ಪವಿತ್ರಾಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ರು, ಆದರೆ ಅವನ ನಂಬರ್ ಬ್ಲಾಕ್ ಮಾಡಿರಲಿಲ್ಲ. ಸತ್ವಾ ಅಪಾರ್ಟ್ಮೆಂಟ್ ಬಳಿ ರೇಣುಕಾ ಮೃತದೇಹ ಪತ್ತೆಯಾಗಿತ್ತು. ಸತ್ವಾ ಗೇಟ್ ಬಳಿ ಆರೋಪಿಗಳ ಕಾರು ಬಂದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದರ್ಶನ್ಗೆ ನಾಳೆ ಶುಭವಾಗುತ್ತಾ ಅಥವಾ ಮತ್ತೆ ಕಂಟಕ ಎದುರಾಗಲಿದೆಯಾ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.